ಇನ್ನು ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ 11ನೇ ದಿನ ಇವತ್ತು ಕೂಡ ನಡೆಯುತ್ತೆ. ನಿನ್ನೆ CM ಒಂದು ಸಮಾಧಾನದ ಮಾತನ್ನು ಹೇಳಿದರು. ಈ ಯಾರ್ಯಾರು ವ್ಯಾಪಾರಿಗಳಿದ್ರು ನಿಮಗೊಂದು ಪ್ರತ್ಯೇಕ ಜಾಗ ಕೊಡ್ತೀವಪ್ಪ, ನಿಮಗೊಂದು ID ಕಾರ್ಡನ್ನು ಕೊಡ್ತೀವಿ, ಯೋಚನೆ ಮಾಡಬೇಡಿ ಅನ್ನೋಂಥ ಮಾತು. ಇದನ್ನು ಕೇಳಿ ಸ್ವಲ್ಪ ಸಮಾಧಾನ ಆಗಿದೆ ಜನಗಳಿಗೆ. ಹಳೆ ವಾಹನಗಳ ತೆರವಿಗೆ 7 ದಿನ ಡೆಡ್ಲೈನ್ ಕೊಡಲಾಗಿದೆ. ರಸ್ತೆ ಬದಿ ನಿಲ್ಲಿಸ್ತಾರಲ್ಲ ಆ ವಾಹನಗಳು. ಆದರೆ ಈಗ ನಾವು ಹೇಳ್ತಿರುವಂಥದ್ದು ಫುಟ್ಪಾತ್ ವಿವರಗಳು. ಬನ್ನಿ, ನಿನ್ನೆ ಮುಖ್ಯಮಂತ್ರಿಗಳು ಮಾತಾಡಿದ್ರು, ಏನು ಹೇಳಿದ್ರು ನೋಡೋಣ. ಶಾಂಬರೇಗೌಡರ ಮುಖಂಡತ್ವದಲ್ಲಿ ಈ ಕಾರ್ಯ ಮಾಡಿ ಧೈರ್ಯವಾಗಿ ಅಂತ ಹೇಳಿದ್ದೆ. ಈಗಾಗಲೇ 430 ಕಿಲೋಮೀಟರ್ನ ತೆಗೆದಿದ್ದಾರೆ. ಇನ್ನು ಇದು ಮುಂದುವರಿತದೆ. ನಾವು ಯಾವ ಒತ್ತಡಕ್ಕೂ ಮಣಿಯೋದಿಲ್ಲ. ನಂಬರ್ 1 ಆ ಟೈಮ್ ಕೊಡ್ತೀವಿ. ಆ ಟೈಮಲ್ಲಿ ಅವ್ರು ಎತ್ಕೊಂಡು ಹೋಗ್ಬೇಕು. ನಮ್ಗೆ ಯಾರಿಗೂ ಹೊಟ್ಟೆ ಮೇಲೆ ಅವ್ರಿಗೇನು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ, ಆ ರಿಜಿಸ್ಟರ್ ಮಾಡ್ಕೊಂಡಿರೋರಿಗೆಲ್ಲ ಕೂಡ ನಾವು ರಿಜಿಸ್ಟರ್ ಮಾಡ್ಕೊಂಡಿರೋರಿಗೆ ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ಆಮೇಲೆ ಕೆಲವ್ರಿಗೆ ತಳ್ಳ ಗಾಡಿನೂ ವ್ಯವಸ್ಥೆ ಮಾಡಿಕೊಡ್ತೀವಿ. ಈಗಾಗಲೇ ಸುಮಾರು 30,000 ಜನಕ್ಕೆ ನಾವು ಮಾಡಬೇಕು ಅಂತ ವ್ಯವಸ್ಥೆ ಮಾಡಿದ್ದು. ಕೆಲವರು ಕೋರ್ಟ್ಗೆ ಹೋಗಿದ್ರು. ಇದು ಹಿಂದೆ BBMP ಇಂದ ಆಗಿತ್ತು. ಇದು ಪ್ರತಿಯೊಂದು ಕಾರ್ಪೊರೇಷನ್ನೇ ಸಪ್ರೇಟ್ ಮಾಡಬೇಕು ಅಂತ ಅಸೋಸಿಯೇಷನ್ ಅವರು ಕೋರ್ಟ್ಗೆ ಹೋಗಿದ್ರು. ಅದು ಕೂಡ ನಾವು ಬೇಕಾದ್ರೆ ತಿರ್ಗಾ ಇನ್ನೊಂದ್ಸತಿ ರಿವಿಸಿಟ್ ಮಾಡ್ತೀವಿ, ಮಾಡಿ ಅವಕಾಶ ಮಾಡಿಕೊಡ್ತೀವಿ. ಹೌದು, ID ಕಾರ್ಡ್ ಕೊಟ್ಟದಕ್ಕೆ ಅವರು ಹೈಕೋರ್ಟ್ ಅವರು ಇದು ಬೇಡ ಅಂತ ಸೆಟ್ ಮಾಡಿದ್ದಾರೆ. ನಾವು ನಾವೇ ಕೊಟ್ಟಂತ ID ಕಾರ್ಡ್ನ ನಾವು ಗುರುತಿಸಲೇಬೇಕು, ಗೌರವ ಕೊಡಲೇಬೇಕು. ಬಟ್ ಕೋರ್ಟ್ ಆದೇಶನೂ ನಾವು ಕೇಳಲೇಬೇಕು. ತಿರ್ಗಿ ಅವರೆಲ್ಲರೂ ಕೂಡ ಹೊಸದಾಗೆ ಪರಿಶೀಲನೆ ಮಾಡಿಬಿಟ್ಟು ಆ ಕಾರ್ಡ್ ಅವ್ರಿಗೂ ಕರೆದು ಮಾತಾಡಿ ಹೊಸ ಕಾರ್ಡ್ನ ಕಾರ್ಪೊರೇಷನ್ 5 ಕಾರ್ಪೊರೇಷನ್ ಏನಿದೆಯಲ್ಲ ಕೊಡ್ತಾರೆ.